ಎಷ್ಟು ಮಂತ್ ನಿಮ್ಗ ಅಂತ ಕೇಳಾರ. ಮತ್ತೆ ನಿಮ್ ಸಿಸ್ಟರ್ದಾಗ ನಿಮ್ ಫೇವ್ರೆಟ್ ಯಾರು ಅಕ್ಕ ಅಂತ. ನಿಮ್ ಹಸ್ಬೆಂಡ್ ಏನ್ ಕೆಲಸ ಮಾಡ್ತಾರೆ ಪ್ಲೀಸ್ ನಿಮ್ ಸ್ಕಿನ್ ಕೇರ್ ಬಗ್ಗೆ ಹೇಳಿ ಅಕ್ಕ. ಕ್ವಶನ್ ಬಾಳ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ಇದು ನಿಮ್ ಅಂದಕ್ಕೆ ಕಾರಣವೇನು ಅಂತೆ. ಪ್ರೆಗ್ನೆಂಟ್ ಇರೋ ವಿಷಯನ ನಿಮ್ ಫ್ರೆಂಡ್ ಜಾನು ಅವ್ರಿಗೆ ಹೇಳಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ. ಅಲ್ಪ ಪ್ರಾಣ ಅವಳು ಥರ ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡಕಂತೀವಿ ಇವಾಗ. ನೆಕ್ಸ್ಟ್ ಯಾರು ಕೇಳಾರ? ಸುವೀಕ್ಷಾ ಏನಂದ್ರೆ ಹಾಯ್ ಅಕ್ಕ ಇವಾಗ ಎಷ್ಟು ಮಂತ್ ನಿಮ್ಗ ಅಂತ ಕೇಳಾರ. ಇವಾಗ 5 ಸ್ಟಾರ್ಟ್ ಆಗಿ ಒಂದು 10 ಡೇಸ್ ಮೇಲೆ ಆಯ್ತು. ಇನ್ನೊಬ್ರು ಏನಂದ್ರ ಅವರೇ ಕೇಳಾರ ನಿಮ್ ಅತ್ತೆ ಅಂಡ್ ನಿಮ್ ಹಸ್ಬೆಂಡ್ ನ ಲಾಗ್ ಅಲ್ಲಿ ತೋರಿಸಿ ಅಂತ ಕೇಳಿರ. ಟ್ರೈ ಮಾಡ್ತೀನಿ ನೆಕ್ಸ್ಟ್. ನಾ ಇಲ್ಲಿದ್ದೀನಿ, ನೆಕ್ಸ್ಟ್ ಟ್ರೈ ಮಾಡ್ತೀನಿ. ಸುನೀಲ ಅಕ್ಕ ಹೇಗಿದ್ದೀರಾ? ಹ್ಯಾಪಿ ದೀಪಾವಳಿ. ನಮ್ಮ ಬ್ರದರ್ ಇವರು. ಹಾಯ್ ಅಪ್ಪಿ, ಹ್ಯಾಪಿ ದೀಪಾವಳಿ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಮತ್ತೆ ನಿಮ್ ಸಿಸ್ಟರ್ದಾಗ ನಿಮ್ ಫೇವ್ರೆಟ್ ಯಾರು ಅಕ್ಕ ಅಂತ. ನನ್ನ ಸಿಸ್ಟರ್ಸ್ ಎಲ್ಲರೂ ಇಷ್ಟ. ಎಲ್ಲರನ್ನೂ ಇಷ್ಟ. ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಸಾವು ಸ್ವಲ್ಪ ಜಾಸ್ತಿ ಇಷ್ಟ. ರೇಷ್ಮಾ ಮತ್ತೆ ಯಾರು ಜ್ಯೋತಿ ನೆಕ್ಸ್ಟ್. ಇಲ್ಲ ನಾನು ಹೇಳಿನಿ, ಅವ್ರಿಗೂ ಗೊತ್ತಿರೋದೇ ಮ್ಯಾಟ್ರ್ ನನಗೆ. ಯಾಕಂದ್ರೆ ಈಕಿ ಅವಾಗೂ ಅಷ್ಟೇ ನಿಮ್ಮ ಫೇವ್ರೆಟ್ ಸಿಸ್ಟರ್ ಯಾರು ಅಂತ ನನ್ನ ಡೈರಿ ಒಳಗೆ ಕೂಡ ಈಗಲೂ ಐತಿ. ನಿಮ್ಮ ಫೇವ್ರೆಟ್ ಸಿಸ್ಟರ್ ಯಾರು ಆದ್ರು ಅವ್ ಇರ್ತಿತ್ತಲ್ಲೇ ಸ್ಕೂಲ್ ಟೈಮ್ನಾಗ. ಅವಾಗ ನಾನು ಸಾವಿತ್ರಿ ಅಂತ ಬರ್ತಿದ್ನೆ. ಯಾಕಂದ್ರೆ ಬರ್ರಿ ಅವ್ರು ನನ್ ಕೂಡ ಜಗಳ ತಕಂತಿದ್ರು ಅವಾಗ ರೇಷ್ಮಾ ಮತ್ತೆ ಜ್ಯೋತಿ. ಅದಕ್ಕೆ ನಾನು ಈಕಿ ನಮ್ ಜೊತೆ ಇರ್ತಿದ್ದಿಲ್ಲ ಫ್ರೆಂಡ್ಸ್. ಈಕಿ ಯಾವಾಗ ನಮ್ ಬಂದಾಗ ಲವ್ ಇರ್ತಿತ್ತು. ಈಕಿ ಯಾವಾಗ ನಮ್ಮೆ ಬರ್ತಿದ್ಲಲ್ಲ ಈಕಿ ಇಷ್ಟಪಡ್ತಿದ್ವಿ ನಾನು. ಅದಕ್ಕೆ ನಮ್ಮ ಫೇವ್ರೆಟ್ ಸಿಸ್ಟರ್ ಸಾವಿತ್ರಿ ಅಂತಾನೆ ಹೇಳ್ತಿದ್ನೆ. ಅವಾಗಿಂದ ಹಂಗೆ ಕಂಟಿನ್ಯೂ ಆಗೈತಿ. ನಿಮ್ ಹಸ್ಬೆಂಡ್ ಏನ್ ಕೆಲಸ ಮಾಡ್ತಾರೆ ಸಿಸ್ ಅಂತೆ? ಅಚ್ಚು ಬೇರೆ ಬಿಡು. ನಮ್ಮ ಹಸ್ಬೆಂಡ್ ಫಾರ್ಮರ್. ಅವರು ಅಂದ್ರೆ ಫಸ್ಟ್ ಅವ್ರದ್ದು ಏನಾಗುತ್ತಲ್ಲ ತೋಟಗಾರಿಕೆ ಇಲಾಖೆ ಒಳಗ ಕೆಲಸ ಮಾಡ್ತಿದ್ರು ಚಿಕ್ಕಮಂಗ್ಳೂರ್ನಾಗ. ಆಮೇಲೆ ಇವಾಗ ನಮ್ಮ ಅಮ್ಮು ಎಲ್ಲ ಪ್ಲಾಂಟ್ಸ್ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡ್ತಿದ್ರು ಚಿಕ್ಕಮಂಗ್ಳೂರೊಳಗ. ಅದಾದ್ಮೇಲೆ ಕರೋನಾ ಟೈಮ್ ಬಂದಾದ್ಮೇಲೆ ಅವರು ಇಲ್ಲೇ ಬಂದು ನಮ್ದೇ ತೋಟ ಇದೆ ಗೈಸ್, ಅದರಲ್ಲೇ ಕೆಲಸ ಮಾಡ್ತಾರ. ಮತ್ತೆ ಯಾರಿಗೆ ಏನಕ್ಕ ಸಸಿ ಗಿಸಿ ಅಂತ ಏನಾದ್ರು ನಿಮಗೆ ಪ್ಲಾಂಟ್ಸ್ ಬೇಕಾದ್ರೆ ಅವರು ಬೇರೆ ಕಡೆಯಿಂದ ಹಿಂಗ ತಮಿಳ್ನಾಡು ಆ ಥರ ಅಲ್ಲಿ ಜಗ್ಗಿ ಬೇಕಾದ್ರ ತರಿಸ್ಕೊಡ್ತಾರೆ. ನಿಮ್ನೇನ್ ರಂಗ್ ಬೇಕಾಗಿದ್ರ ಕಮೆಂಟ್ ಹಾಕ್ರಿ, ತರಿಸ್ಕೊಡ್ತೀವಿ. ನಿಮ್ ಅತ್ತೆನ ನಿಮ್ ಬ್ಲಾಗ್ ಅಲ್ಲಿ ಒಂದ್ಸಲನು ತೋರ್ಸೇ ಇಲ್ಲ ಸಿಸ್. ತೋರ್ಸಿರ್ಬೇಕು ಸ್ವಲ್ಪ 4ನೇ ಭಾಗದಷ್ಟು ಹಂಗ ಸುಮ್ಮನೆ ಅಲ್ಲಿ ಇಡ್ದಾಗ. ಬಟ್ ನಮ್ಮ ಅತ್ತೆ ಅಂತಾನೆ ನಿಮ್ಗೆ ಗೊತ್ತಿರಲ್ಲ. ತೋರ್ಸಿರ್ತಾ ಬರಲ್ಲ ಅವರು. ಟ್ರೈ ಮಾಡಿ. ಅವರಿಗೆಲ್ಲ ಜಾಸ್ತಿ ವಿಡಿಯೋ ಅಂತದೆಲ್ಲ ಇಂಟ್ರೆಸ್ಟ್ ಇಲ್ಲ, ಇಷ್ಟನೂ ಇಲ್ಲ, ಹಂಗಾಗಿ ತೋರ್ಸಲ್ಲ ಅಷ್ಟೇ. ಗುರು ಅವ್ರೇನು ಜ್ಯೋತಿ ಎಲ್ಲಿ ಹೋಗಿದ್ದಾಳ ಅಂತ. ಜ್ಯೋತಿ ಯಾವಾಗಲೂ ಜ್ಯೋತಿ ಚಿಂತೆನೂ ಯೂಟ್ಯೂಬ್ ಚಿಂತೆ ಆಗೈತೆ ಗೈಸ್. ಅವರು ಗುರು ಜಾಸ್ತಿ ಜ್ಯೋತಿಗೆ ಇದು ಮಾಡ್ತಾರಲ್ಲ ಅವರು. ಇಟ್ಕೊಂಡಿದ್ದಾರೆ ಹಾಕ್ಬೇಕಂತೇಳಿ. ಆಕೆ ಇಂಟ್ರೆಸ್ಟ್ ತೋರಿಸ್ಬೇಕಂತ ಅನ್ಕೊಂಡ ಟೈಮ್ನಾಗ ಅದು ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಕ್ಯಾನ್ ವಿ ಮೀಟ್ ಅಂತೆ ಲಾವಣ್ಯ. ಬನ್ನಿ ಲಾವಣ್ಯ ಅವರೇ. ಗೊಂಬೆ ಮನಸ ಅಂತ. ಪ್ಲೀಸ್ ನಿಮ್ ಸ್ಕಿನ್ ಕೇರ್ ಬಗ್ಗೆ ಹೇಳಿ ಅಕ್ಕ ಪ್ಲೀಸ್. ಸ್ಕಿನ್ ಕೇರ್ ಬಗ್ಗೆ ಜಾಸ್ತಿ ಜನ ಕೇಳಿರಿ. ಅಂತ ಪರಿ ಸ್ಕಿನ್ ಕೇರ್ ಮಾಡಲ್ಲ, ಬಟ್ ಸಮ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ್ದಂತ. ಇಟ್ಸ್ ಮೀ ನಾಗರಾಜ್ ಅಂತೆ. ಹಾಯ್ ಅಮ್ಮು, ಯಾಕೋ ಬ್ಲಾಗ್ ನಲ್ಲಿ ಕಾಣ್ತಿಲ್ಲ. ಡ್ರೀಮ್ ಗರ್ಲ್ ಜ್ಯೋತಿ ಮೇಡಮ್ ಬ್ಲಾಗ್ ಕಮೆಂಟ್ ರಿಪ್ಲೈ ಮಾಡ್ತಾ ಇಲ್ಲ ಅಮ್ಮು ಅಂತೆ. ಡ್ರೀಮ್ ಗರ್ಲ್ ಜ್ಯೋತಿ ಫುಲ್ ಬಿಸಿ ಇದ್ದಾಳೆ ಬ್ರದರ್. ಅಮ್ಮು ಯಾಕೆ ಕಾಣಿಸ್ತಿಲ್ಲ ಅಂತಂದ್ರೆ ಆಕೆ ಊರಿಗೆ ಹೋಗಿದ್ದಾಳ, ಅದಕ್ಕೆ ಕಾಣಿಸ್ತಿಲ್ಲ. ಇಟ್ಸ್ ಮೀ ದೀಪಾ ಅಂತ. ಸಾವಿತ್ರಿ ಲಾಯರ್ ಆದ್ರ ಅಂತ. ಲಾಯರ್ ಆಗೀನ್ರಿ ಇವಾಗ. ಆ ಕಡೆ ಕೇಳ್ದಿಲ್ಲ, ಹೇಳಿದ್ಮೇಲೆ ವಿಡಿಯೋ ಮಾಡ್ತೀವಿ. ಯಾರ ಲೋಟಸ್ ಫ್ಲವರ್ ಅಂತೆ. ಅಮೂಲ್ಯ ಇಷ್ಟನಾ ಅಥವಾ ಅನನ್ಯ ಇಷ್ಟನಾ ನಿಮ್ಗೆ ಜಾಸ್ತಿ ಅಂತ ಹೇಳಿ. ಇಬ್ಬರು ಇಷ್ಟ ಅಲ್ಲವಾ? ಅಮೂಲ್ಯ ಚಿಕ್ಕವಳಲ್ಲ, ಸ್ವಲ್ಪ ಜಾಸ್ತಿ ಇಷ್ಟ ಅಷ್ಟೇ. ಅನನ್ಯನೂ ಇಷ್ಟ ಅಲ್ಲ. ಇವಾಗ ಇನ್ನೊಂದು ಪಾಪ ಬಂತಂದ್ರೆ ಅದು ಇಷ್ಟ, ಅನನ್ಯ ಹಂಗೆ ಇಬ್ರು ಇಷ್ಟ. ಮಕ್ಕಳ ಅಂದ್ಮೇಲೆ ಯಾರು ಒಬ್ಬರು ಇವ್ರು ಅಂತ ಹೇಳಕ್ಕಾಗಲ್ಲ. ಇಬ್ರು ಇಷ್ಟ. ಅಮೂಲ್ಯ ಸ್ವಲ್ಪ ಚಿಕ್ಕವಳಲ್ಲ, ಆಕಿ ಜಾಸ್ತಿ ಸ್ವಲ್ಪ. ನೆಕ್ಸ್ಟ್ ಕ್ವಶನ್ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ಇದು ಯಾರು ಮಾಡಿದ್ದಾರೆ ಅಂದ್ರೆ, ಏನಂತ ಮಾಡಿದ್ದಾರೆ ಅಂದ್ರೆ, ಹೊಲ್ಸ್ ಮಾತಾಡೋದು ಯಾವಾಗ ಬಿಡ್ತೀರಾ ಅಕ್ಕ ಅಂತ.
ನಾ ಎಲ್ಲಿ ಹೊಲಸ್ ಮಾತಾಡ್ತೀನಿ ಹೆಂಗ ತಿಳ್ಕಂತಾರ ನನ್ನ ಸಬ್ಸ್ಕ್ರೈಬರ್ಸ್. ಜ್ಯೋತಿ ಮಾಡಿದಾಳೆ ಫ್ರೆಂಡ್ಸ್ ಇದನ್ನ. ಜ್ಯೋತಿ ಹತ್ರ ಬಿಟ್ರ ಈಗ ಹೊಲ್ಸ್ ಮಾತಾಡ್ತಾರೆ ಫ್ರೆಂಡ್ಸ್. ಅಂದ್ರ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಹಂಗಲ್ಲ, ನಮ್ಮ ಮನ್ಯಾಗ ನಮ್ದಿದ್ರಾಗ ಸ್ವಲ್ಪ ಹೊಲಸ್ ಮಾತಾಡ್ತಾರೆ. ಹೊಲಸ್ ಅಂದ್ರೆ ಹೊಲಸ್ ಅನ್ಕಂತಾರ ಅವ್ರು, ಮತ್ತೆ ಏನ್ ಅನ್ಕಂತಾರ? ಹೊಲ್ಸ್ ಅಂದ್ರಲ್ಲ ವಲ್ಗರ್ ಮಾತಾಡ, ವಲ್ಗರ ಅಂದ್ರೂ ಕೆಟ್ಟ ವಲ್ಗರ್ ಅದಲ್ಲ. ಇಲ್ಲ, ಸ್ವಲ್ಪ ಸಂಸ್ಕೃತ. ಮತ್ತೆ ಯಾವನ ಸಂಬೋಧನ ವಿಡಿಯೋದಾಗ ಏನೇನ್ ಕಮೆಂಟ್ ಮಾಡಿರ್ತ ಅವನ್ನೆಲ್ಲ ಓದಿ ನೋಡ್ತಿರ್ತಾಳ. ನೀವ್ ಮತ್ ಹೆಂಗ್ ಅನ್ಕೊಂಡ್ಬಿಡ್ತೀರಿ ಅಂಜಿಕಿ. ಹಂಗಲ್ಲ, ನಮ್ಮ ಮನ್ಯಾಗ ನಾವ್ ಯಾರು ಸ್ವಲ್ಪ ಆತರ ಏನನ ಇವ್ರ ಇಲ್ಲ. ಈ ಸಾವಿತ್ರಿ ಮತ್ತೆ ರೇಷ್ಮಾ ಅಂತಾನು ಅಪ್ಪುಟ್ಟೆ ಇಲ್ಲ. ಅಲ್ಲ ಸಾವಿತ್ರಿ ರೇಷ್ಮಾ ಒಟ್ಟ ಇಲ್ಲ. ನಾನು ಜ್ಯೋತಿ ಇಲ್ಲ, ಜ್ಯೋತಿನಿ ಇಲ್ಲ. ಅಕ್ಕಿ ಸ್ವಲ್ಪ ಕಡಿಮೆ ಏನ್ರ ಮಾತಾಡಿದ್ರಾಗ ಈಕಿ ಏನಿಲ್ಲ, ವಲ್ಗರ್ನ ಅಲ್ಲ ಅದೊಂತರ ಬ್ಯಾರೆ ಅಲ್ಲ. ಸಂಸ್ಕೃತ ಪದಗಳು ಬರ್ತಾವು. ಮತ್ತೆ ಫನ್ನಿ ವಿಡಿಯೋಸ್ ಇರ್ತಾವ ನೋಡ್ರಿ, ಏನ ಕಮೆಂಟ್ಸ್ ಓದಿ ನಗ್ತಿರ್ತಾಳ. ಆದ್ರೆ ಇವ್ರ ಮುಂದೆ ಸ್ವಲ್ಪ ಮಾತಾಡ್ತೀನಿ ಆಗ. ಅವಳು ಜ್ಯೋತಿ ಹೊಸಮನಿ ಅಂತೆ. ಯಾಕ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾದ್ರೆ ನಮ್ಮ ಬ್ರದರ್ ಯಾರಿಗೆ ಕೇಳ್ತೀರಿ ನಿಮ್ ಮನೆಯಲ್ಲಿ ಅಂತ? ನನಗೆ ಹೆಲ್ಪ್, ನಾನು ಸಾವನ್ನ ಕೇಳ್ತೀನಿ ಫಸ್ಟ್. ಹೌದಾ? ಕೇಳ್ತಿಲ್ಲ, ಆಲ್ಮೋಸ್ಟ್ ನಿನ್ನ ಕೇಳೋದು ಬಿಟ್ರೆ ನಮ್ಮ ಜಾನುಗ್ ಹೇಳ್ತೀನಿ. ಬಿಟ್ರೆ ಹೀಗೆ ಮೈತ್ರಿ ಶಿವ್ ಅಂತೆ. ನೀವು ಬ್ಲೌಸ್ ಸ್ಟಿಚ್ ಎಲ್ಲ ಮಾಡಿಸ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿ ನನ್ನ ಬ್ಲಾಗಲ್ಲಿ ಹೇಳಿದ್ದೀನಿ ನೋಡ್ರಿ, ನಾನು ಇಲ್ಲೇ ಗಂಗಾವತಿಯಲ್ಲಿ ಸ್ಟಿಚ್ ಮಾಡಿಸ್ತಿರ್ತೀನಿ. ಎಲ್ಲಿ ಏನಂತ ಎಲ್ಲ ಅದ್ರೊಳಗೆ ಹೇಳೈತಿ, ನೋಡ್ರಿ, ಚೆಕ್ ಮಾಡ್ರಿ. ಸಾಫು ಅಂತೆ. ನಂಗೆ ಅಮೂಲ್ಯ ಭಾಳ ಇಷ್ಟ, ಮತ್ತೆ ಆಕಿಂದ ಕ್ಯೂಟ್ ಸ್ಮೈಲ್ ವಾವ್ ಅಂತ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಆಕಿನ ಒಮ್ಮೆ ಹೆಂಗ್ ನಗ್ತಾಳಲ್ಲಕ್ಕ, ಅದು ನೀನು ಕ್ಯಾಪ್ಚರ್ ಮಾಡಿಲ್ಲ, ಒಂಥರ ನಗ್ತಾಳಕಿ ಡಿಫ್ರೆಂಟ್. ಆಕಿಗೆ ಎದಕ್ಕೊಮ್ಮೆ ಸಿಟ್ಟು ಬರುತ್ತಂದ್ರೆ ಫ್ರೆಂಡ್ಸ್, ಯಾರನ್ನ ಬಿದ್ರೂ ನಗ್ತಾಳ, ಯಾರ ಏಟ್ ಆಗೈತಂದ್ರೂ ಫಸ್ಟ್ ಎಷ್ಟು ಸಲ ಹೇಳಿ ನಮ್ಮ ಯಾರು ಬಿದ್ದಾಗ ನಗ್ಬಾರ್ದು ಅಂದ್ರೆ ಚಿಕ್ಕಿನ ನಗು ಬರುತ್ತೆ, ಚಿಕ್ಕಿ ನಗು ಬರುತ್ತೆ ಅಂತಂತಾಳ. ಬರೀ ಹೇಳಿದ್ರೆ ಕೇಳಲ್ಲ. ಅಕ್ಕ ನಾನು ನಿಮ್ಮ ದೊಡ್ಡ ಫ್ಯಾನ್. ಮಕ್ಕಳದ ಡ್ರೆಸ್ ಕಲೆಕ್ಷನ್ ಮಾಡಿ ಅಂತಾರೆ. ಮಲ್ಲಿಕಾರ್ಜುನ್ ಅಂತ ಯಾರು? ಹಲೋ, ಅವರು ನಿಮ್ಗೆ ಏಜ್ ಎಷ್ಟು ಅಂತ ಕೇಳ್ಯಾರ ಒಬ್ರು. 30 ನೋಡಿ ಏಜ್. ಬರೀ ಎಲ್ಲದ್ರಾಗೂ ಒಂದೊಂದೊಂದು ಹೇಳ್ತಾರೆ, ತೆರಿಗೆ ನೀಟಾಗಿ ಗೊತ್ತಿರಲ್ಲ, 100 ಸಲ ಕ್ಯಾಲ್ಕುಲೇಟ್ ಮಾಡ್ತಿರ್ತಾರೆ. ಮೊನ್ನೆ ಹೇಳಿವಿ. 29 ಅನ್ಸುತ್ತಾ? 30 ಫ್ರೆಂಡ್ಸ್ ಸಿಕ್ಕಿಗೆ 30, 29 ಅಲ್ಲ. ಸುಧಾ ಮಂಜುನಾಥ್ ಅವ್ರಿಗೆ. ಆ್ಯಂಡ್ ನಿಮಗೆ ಬಾಯ್ ಬೇಬಿ ಆಗಲಿ ಅಂತ ಬ್ಲೆಸ್ ಮಾಡ್ತೀನಿ ಸಿಸ್. ಥ್ಯಾಂಕ್ ಯು ಸೊ ಮಚ್ ಸಿಸ್. ಅವ್ರಿಗೆ 2 ಗಂಡು ಮಕ್ಳು ಇದಾವೆ, ಅವ್ರಿಗೆ ಹೆಣ್ಮಗು ಇಷ್ಟ, ನಿಮ್ಗೆ ಹೆಣ್ಮಗು ಆಗಲಿ ಸಿಸ್. ಐತಲ್ಲ. ಅವರಿಗೆ ಮತ್ತೆ ಇನ್ನೊಂದು ಆಸೆ ಏನಂದ್ರೆ, ಅವ್ರಿಗೆ ರೀಲ್ಸ್ ಮಾಡೋಕೆ ಬರಲ್ಲ ಅಂತ, ಅದೇ ನಿಮ್ಮ ಜೊತೆ ರೀಲ್ಸ್ ಮಾಡೋ ಆಸೆ ಐತಂತ. ಬನ್ನಿ ಸಿಸ್, ಊರಿಗೆ ಬನ್ನಿ. ಧೂಳು ಎಬ್ಸರಂತ ಇಷ್ಟ, ನಿಮ್ಮ ಜೊತೆ ಮಾಡೋಕ್ಕೆ ಇಷ್ಟ. ಹೆಸರು ಕಾಣಬೋದಲ್ಲಕ್ಕ? ರಫೀಸ್ ಖಾನ್. ರಫೀಸ್ ಖಾನ್ ಅಂತ. ಯಾವ ಊರ್ರಿ ನಿಮ್ಮದು ಅಂತೆ? ನಮ್ಮದು ಹದಿನೈದು ಹೊಸ್ಕೇರ, ನಮ್ಮ ತವ್ರ ಮನೆ ಕರಟಿಗೆ. ಜ್ಯೋತಿ ಸಿಸ್, ನೀವು ಯಾವಾಗ ನಿಮ್ಮ ಹಸ್ಬೆಂಡ್ನ ತೋರಿಸ್ತೀರಿ ಅಂತ? ತೋರಿಸಿದೀನಿ ನೋಡಿ ಬ್ಲಾಗಲ್ಲಿ, ಒಂದು ಹಳೆ ಬ್ಲಾಗಲ್ಲಿ, 1-2 ಬ್ಲಾಗಲ್ಲಿ ತೋರಿಸಿ. ಇನ್ನೊಂದ್ಸಲ ಈಗ ನೀಟಾಗಿ ತೋರಿಸ್ತೀವಿ. ಆರ್ಡ್ರ್ ನೆಕ್ಸ್ಟ್ ವಿಡಿಯೋ ವೇಟ್ ಮಾಡ್ತೀರಿ. ಸೌಮ್ಯ ಬಸವರಾಜ್ ಅವ್ರಿಗೆ ಮಾಡಂದ್ರೆ, ಅಕ್ಕ ರೇಷ್ಮಾ ಅಕ್ಕನ್ನ ಕೇಳಿದೆ ಅಂತ ಹೇಳಿ, ರೇಷ್ಮಾ ಅಕ್ಕನ ಬಿಗ್ ಫ್ಯಾನ್ ನಾನು, ರೇಷ್ಮಾ ಜೊತೆ ಲಾಗ್ ಮಾಡಿ ಅಂತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ತೋರಿಸಿದ್ದೀನಿ ನೋಡ್ರಿ ರೇಷ್ಮಾ ಬ್ಲಾಗ್ನ. ನಿಮ್ಮ ಅಂದಕ್ಕೆ ಕಾರಣವೇನು ಅಂತೆ? ಗೊತ್ತಿಲ್ಲ, ಬೈ ಬರ್ತು. ಏನಾರ ಡೈಲಾಗ್ ನೆನಪು ಬರತ್ತವು ಅಂದ್ರೆ ಹೇಳ್ಬಾರ್ದು ಅಂತಂದು. ಅಂದಕ್ಕೆ ಕಾರಣ ಗೊತ್ತಿಲ್ಲ ಗೈಸ್. ನಾನೇನು ಫ್ರೆಂಡ್ಸ್ ಸ್ಕಿನ್ ಕೇರ್ ಅವೆಲ್ಲ ಮಾಡಲ್ಲ, ಅದು ಹಂಗೆ ಬಂದಿದೆ. ಖುಷಿ ಅನ್ನೋರು ಏನು ಮಾಡ್ಯಾರ ಅಂದ್ರೆ, ಸೀಮಂತ ಥರ ಮಾಡಿ ನೀವು ಫಸ್ಟ್ ಪ್ರೆಗ್ನೆಂಟ್ ಮಾಡಿಲ್ಲ ಅಂತಿರಲ್ಲ, ಇವಾಗ ಚೆನ್ನಾಗಿ ಫೋಟೋ ವಿಡಿಯೋ ಮಾಡಿಸ್ಕೊಳ್ಳಿ ಸಿಸ್ ಅಂತ. ಅದೇ ಅವ್ರ ಡ್ರೀಮ್ ಗೊತ್ತಾ? ಫಸ್ಟ್ ಅದಾದ್ರಿಂದ ಡ್ರೀಮ್ ಅಂದ್ರೆ ಎಲ್ಲರಿಗೂ ಹಂಗಿರುತ್ತೆ ಆಲ್ಮೋಸ್ಟ್. ಯಾಕಂದ್ರೆ ಅವಾಗ ಈಕಿ ಫಸ್ಟ್ ಟೈಮ್ ಇದ್ದಾಗೆಲ್ಲ ನಮಗೂ ಅಷ್ಟೇ ಇರಲಿಲ್ಲ. ಆಕಿ ಫಸ್ಟ್ ಇಂದನೂ ವಿಡಿಯೋ ಫೋಟೋಸ್ ಭಾಳ ಹುಚ್ಚಾಕಿ. ಅವಾಗ ಟಿಕ್ ಟಾಕ್ ಏನೋ ಬಂದಿರಲಿಲ್ಲ, ಅವಾಗಲೇ ಇನ್ನೊಂದು ಫೋನಲ್ಲಿ ಆಡಚ್ಚಿ ಇನ್ನೊಂದರಲ್ಲಿ ವಿಡಿಯೋಸ್ ಮಾಡ್ತಿದ್ಲ. ಅಷ್ಟಿಷ್ಟ ಇತ್ತು. ಅಂಥದ್ರೊಳಗೆ ಆಕಿದ್ ಫೋಟೋ ಏನೂ ತೆಗ್ದಿಲ್ಲಲ್ಲ ಅವಾಗ. ಹಂಗಾಗಿ ಈ ಸಲ ನಾವು ಮಾಡ್ಬೇಕಂತ ಅನ್ಕೊಂಡಿವಿ. ಆಕಿನೂ ಹೇಳಿದ್ಲಿ ಹಿಂಗೆ ಮಾಡಂಬ್ರಿ ಅಂತೇಳಿ. ನೀವು ಅದೇ ಇನ್ನೂ ಸ್ವಲ್ಪ ದಿನ, 8 ಮಂತ್ಸ್ ಸ್ಟಾರ್ಟ್ ಆಗಿದೆ. ಅವಾಗ 9 ಮಂತ್ಸ್ನೇ ಅನ್ನಿಸ್ತೀವಿ ಧೂಳೆ ಫುಲ್ ಇನ್ಸ್ಟಾಗ್ರಾಮಲ್ಲೇ ಧೂಳೆ ಎಲ್ಲೂ ಹಾಕಲ್ಲ, ಯೂಟ್ಯೂಬಲ್ಲಿ ಅಷ್ಟೇ ಹಾಕಿದ್ರೆ ಎಲ್ಲೂ ಪೋಸ್ಟ್ ಮಾಡಲ್ಲ.
ಚೇತನ್ ಅಂತೆ. ಹಾಯ್ ಸುಮಿತ್ರಾ ಅವರೇ, ನೀವು ಪ್ರೆಗ್ನೆಂಟ್ ಇರೋ ವಿಷಯನ ನಿಮ್ಮ ಫ್ರೆಂಡ್ ಜಾನು ಅವ್ರಿಗೆ ಹೇಳಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತೆ. ನಾನು ಇದನ್ನು ಹೇಳ್ಬೇಕು, ನಾನು ಆಕಿಗೆ ಫಸ್ಟ್ ಹೇಳಿದ್ದು ಫ್ರೆಂಡ್ಸ್, ಇವ್ರಿಗೆ ಯಾರಿಗೂ ಹೇಳಿದ್ದಿಲ್ಲ. ಆಕೆಗೆ ಕಾಲ್ ಮಾಡಿ ಹೇಳಿದ್ದೆ. ಹೌದನು, ನೋಡಮ್ ತಡಿ ಇನ್ನೂ ಟೆಸ್ಟ್ ಇನ್ನೂ ಮಾಡ್ಕೊಂಡಿಲ್ಲಲ್ಲ, ನೋಡಮ್ ತಡಿ ಅನ್ನಕೊಂತಿದ್ಲ ಆಕಿ. ಅವಾಗ ನಾನು ಅದನ್ನು ಟೆಸ್ಟ್ ಮಾಡಿದ್ಮೇಲೆ ಕಾಲ್ ಮಾಡಿ ಆಕಿಗೆ ನಂಗೆ ಹೇಳಕ್ಕೆ ಫುಲ್ ನಾಚಿಗೆ ಬರಕೊಂತೈತಿ. ಕಾಲ್ ಮಾಡಿನಲ್ಲ ಹಿಂಗಂದ್ಲು, ಬರ್ತಾನವ ಭೂಪ ಈ ಬಂಗಾರಿ ಮಡಿಲಿನಲ್ಲಿ ಅಂತೇಳಿ ಸಾಂಗ್ ಹೇಳಿಲ್ಲ, ಈ ನಡೆ ನಾಯಿ ಅಂತೇಳಿ ಬೈದೆ. ಕಂಗ್ರ್ಯಾಚುಲೇಷನ್ ಅಂತ ಅಂದ್ಲು, ನಡೆ ಆ ಕಡೆ ಅಂತೇಳಿ ಸುಮ್ಮನೆ ನಾಚಿಕೊಂಡು ಸುಮ್ಮನೆ ಅದ ಅಷ್ಟೇ. ಫಸ್ಟ್ ಅದೇ ಸಾಂಗ್ ಆಡಿದ್ಲಾಕಿ. ಅದಕ್ಕೆ ನಾವಿಬ್ಬರು ರೀಲ್ಸ್, ಆ ಸಾಂಗಿಗೆ ರೀಲ್ಸ್ ಮಾಡ್ತೀವಿ ಗೈಸ್. ಮಲ್ಲಿಕಾರ್ಜುನ್ ಅಂತೆ. ಮಲ್ಲಿಕಾರ್ಜುನ್ ಅಕ್ಕ, ನಾನು ನಿಮ್ಮ ದೊಡ್ಡ ಫ್ಯಾನ್. ನಿಮ್ಮ ಮಕ್ಕಳ ಡ್ರೆಸ್ ಕಲೆಕ್ಷನ್ ಮಾಡಿ ಊರಿಗೆ ಯಾವಾಗ ಹೋಗ್ತೀರಾ ಅಂತ. ಊರಿಗೆ ಹೋಗ್ಬೇಕಂತ ಅನ್ಕೊಂಡಿದ್ಲಿ. ಇವಾಗ ನಮ್ಮಮ್ಮನ ಇಷ್ಟು ದಿನ ಆದಿ ಹಬ್ಬನೂ ಮುಗಿಸಿ ಹೋಗು, ಮತ್ತೆ ಬಂದು ಹಬ್ಬದಾಗ ಏನು ಹೋಗಿ ಅಂತ ಹೇಳಿ ಇರಿಸ್ಕೊಂಡೇವ್ರಿ. ಇಲ್ಲಾಂದ್ರೆ ಹೋಗ್ತಿದ್ದೆ, ಈಗ ಹಬ್ಬ ಅಲ್ಲೇ ಮಾಡ್ತಿದ್ದೆ. ನೆಕ್ಸ್ಟ್ ಇತ್ತೀಚಿಗಿಲ್ಲಕ್ಕ, ನೀವು ದೀಪಾವಳಿ ಒಳಗೆ ಯಾವಾಗ ಊರಿನ ಮದುವೆ ಆದ್ಮೇಲೆ? ದೀಪಾವಳಿ ಹಬ್ಬ ಅಂದ್ರೆ ನಾವು ಊರಾಗ ಇಲ್ಲ, ಎಲ್ಲ ಅಲ್ಲೇ ನಾನು. ಅದೇ ವಿನಿ ಇವ್ರನ್ನ ಅಕ್ಕ ನಿಮ್ದು ಡೈಲಿ ರೊಟೀನ್ ಮಾಡಿ ಅಂತ. ಹೌದು, ಅದು ಅನ್ಕೊಳಕಂತೀನಿ. ಇಲ್ಲಿ ನಮ್ಮ ತವ್ರ ಮನೇಲಿ ಹೇಗಿರ್ತೀನಿ ಅಂತ ಒಂದು ಬ್ಲಾಗ್ ಮಾಡ್ಬೇಕಲ್ಲ. ಇಲ್ಲಿ ಈಗ ಅವ್ರಿಗೆ ಡಿಫ್ರೆನ್ಸ್ ಅಂತ ತೋರಿಸ್ತೀವಿ. ಇವಾಗ ಪ್ರೆಸೆಂಟ್ ಅದೇ ಆಗೈತಿ. ಯಾರು? ಶಿವಪುತ್ರ. ಶಿವ ಅವ್ರೇನಂದ್ರೆ ಸೋ ಬ್ಯೂಟಿಫುಲ್ ಅಕ್ಕ, ನಿಮ್ಮ ಜೀವನ ಹೀಗೆ ಸುಖಕರವಾಗಿರಲಿ. ಥ್ಯಾಂಕ್ ಯು ಬ್ರದರ್. ಸ್ಮೈಲಿ ಅಂತೆ. ಅಕ್ಕ, ನಿಮ್ಮ ಸ್ಯಾರಿ ಕಲೆಕ್ಷನ್ ಮಾಡಿ, ನಿಮಗೆ ಸ್ಯಾರಿ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ. ಹೌದು, ನಾನು ಸ್ಯಾರಿ ಕಲೆಕ್ಷನ್ಸ್ ಮಾಡಿ. ಹೌದು, ಈಕಿ ಬೇರೆ ಡ್ರೆಸ್ಗಿಂತ ಸೀರೆ ಚೆನ್ನಾಗಿ ಕಾಣ್ತಾವು. ಹೌದು, ಈಕಿ ಸೀರೆ ಜಗ್ಗಿ ಅದಾವ್ರಿ. ಅವ್ರ ಊರಿಗೆ ಹೋದ್ಮೇಲೆ ಮಾಡ್ತೀವಿ ವ್ಲಾಗ್. ತುಂಬಾ ಸೀರೆಗಳದಾವು, ಅದು ಒಂದು 5 ಬ್ಲಾಗ್ ಆಯ್ತಾವು. ಮಾಡೋಣ ಅಂತೆ. ಅಕ್ಕ, ನಿಮ್ಗೆ ಈಗ ಎಷ್ಟು ಮಂತ್ ಅಕ್ಕ ಹೇಳಿ ಪ್ಲೀಸ್? ನನಗೆ ಇವಾಗ 5 months ಬ್ರದರ್. ಚಿರುಮೇಗು ಅಂತೆ. ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ? ನಮ್ಮ ಹಸ್ಬೆಂಡ್ ಫಾರ್ಮರ್. ನೆಕ್ಸ್ಟ್ ಕ್ವಶನ್ ಏನು ಕೇಳಿರ ಅಂದ್ರೆ ಅನುಷಾ ಶೆಟ್ಟಿ ಅವ್ರು ಕೇಳ್ಯಾರ. ಅನನ್ಯ ಈಸ್ ಮೈ ಫೇವ್ರೆಟ್, ಹರ್ ಇನ್ನೋಸೆನ್ಸ್ ಡ್ಯಾನ್ಸಿಂಗ್ ಈಸ್ ಮೋಸ್ಟ್ ಬ್ಯೂಟಿಫುಲ್. ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸಿ ಒಳ್ಳೆ ಡ್ಯಾನ್ಸರ್ ಆಗ್ತಾಳೆ ಅಂತ ಹೇಳಿರಿ. ಅವ್ರ ಊರೊಳಗೆಲ್ಲ ಡ್ಯಾನ್ಸ್ ಕ್ಲಾಸ್ ಎಲ್ಲ ಇಲ್ಲ ರೀ, ಸ್ವಲ್ಪ ಹಳ್ಳಿ ಅಲ್ಲ, ಅಂದ್ರೆ ಡ್ಯಾನ್ಸ್ ಕ್ಲಾಸಿಗೆ ನಾವು ಇಲ್ಲಿ ಬಂದಾಗ ಸೇರ್ಸಮ್ ಅಂತಿರ್ತಾಳ್ರಿ. ಈಕಿ ಆಲ್ರೆಡಿ ಎಲ್ಲ ಬರುತ್ತೆ ರೀ, ಈಕಿ ಹೇಳ್ಕೊಡಕಂತ್ರ ಸ್ವಲ್ಪ ಮರ್ತಂಗ್ ಮಾಡ್ತಾಳ. ಅದಕ್ಕೆ ಆಕೆ ಆಗ್ಲೇ ಚಲೋ ಮಾಡ್ತಾ ಬಿಡಕ್ಕೆ ಏನಾರ ವಿಡಿಯೋ ನೋಡಿದ್ರೆ ನೋಡಿದ ತಕ್ಷಣ ಕ್ಯಾಪ್ಚರ್ ಮಾಡ್ಕೊಂಡು ಮಾಡ್ಬಿಡ್ತಾಳ. ಅದಕ್ಕೆ ಇರ್ಲಿ ಬಿಡೋ. ಪ್ರಾಕ್ಟೀಸ್ ಮಾಡದೆ ಮಾಡಂಗಿಲ್ಲ, ಪ್ರಾಕ್ಟೀಸ್ ಮಾಡದೆ ಮಾಡ್ಬಿಡ್ತಾಳ. ನಮ್ಮಮ್ಮ ಹತ್ರ ಮೊನ್ನೆ DKD ಆಡಿಷನ್ ಇದ್ದಾಗ ಕರ್ಕೊಂಡವ್ರಿ ಅಂತ ಬಿಡ ಮಮ್ಮಿ ಅಲ್ಲೆಲ್ಲ ಕರ್ಕೊಳ್ಳಲ್ಲ ಅಂತ ನಮಗ್ ಹಂಗ ಅನ್ಸುತ್ತೆ ರೀ. ಆಲ್ಮೋಸ್ಟ್ ಎಲ್ಲ ಕ್ವಶನ್ಸಿಗೂ ಎಲ್ಲಾನು ಸ್ಕ್ರೀನ್ ಶಾಟ್ ತೊಗೊಂಡಿದ್ದೆ. ಎಲ್ಲರೂ ಕೇಳಿದ್ರು, ಸ್ವಲ್ಪ ಜನ ನನ್ನ ಅಂದ್ರೆ ಒಬ್ಬೊಬ್ರು ಯೂಟ್ಯೂಬ್ ನೋಡ್ತಿರೋರು ಇನ್ಸ್ಟಾಗ್ರಾಮ್ ಇರೋಂಗಿಲ್ಲ, ಮತ್ತು ನಮ್ಮನ್ನು ಫಾಲೋ ಮಾಡೋ ಹಿಂಗಿರಲ್ಲ, ಗೊತ್ತಿಲ್ಲ. ಎಂಡ್ ಮಾಡ. ಓಕೆ, ನೋಡಿದ್ರಲ್ಲ ವಿಡಿಯೋನ. ಹೀಗೆ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿರಿ. ಬಾಯ್ ಬಾಯ್.